ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಚಿಕನ್ ಗ್ರೇವಿ. ಸಿಂಪಲ್ಲು ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಅರ್ಧ kg ಚಿಕನ್ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಡ್ರೈ ಮಾಡಿ ಇಟ್ಕೊಳ್ಳಿ, ನೀರಿನ ಅಂಶ ಇರಬಾರ್ದು. 1 ಕಪ್ಪಷ್ಟು ಮೊಸರು, ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಹುಳಿ ಮೊಸರು ಇರಬಾರ್ದು, ನೋಡ್ಕೊಳ್ಳಿ. ಹುಳಿ ಮೊಸರು ಇದ್ದರೆ ಚೆನ್ನಾಗಿರಲ್ಲ ಚಿಕನ್ಗೆ. ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಮಟನ್ ಮಸಾಲ ಇದ್ದರೂ ಹಾಕ್ಕೊಳ್ಳಿ. ನನಗೆ ಖಾರ ಕಡಿಮೆ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಸಣ್ಣದಾಗಿ ಹಚ್ಚಿಟ್ಕೊಂಡು ಕಲಸಿಟ್ಕೊಳ್ಳಿ. ನೀವು ಮಧ್ಯಾಹ್ನ ಮಾಡ್ತೀನ ಅಂದರೆ ನೀವು ಬೆಳಗ್ಗೆನೇ ತರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಬಿಡಿ. ಖಾರ ಎಲ್ಲ ಹಾಕಿ ರುಚಿ ಇರುತ್ತೆ. ನೆಂದಷ್ಟು ಇದು ತುಂಬಾ ರುಚಿ ಬರುತ್ತೆ. ನಾನಿಲ್ಲಿ ಒಂದು 4 ಅವರ್ ನೆನೆಸಿಡ್ತೀನಿ. ಮಧ್ಯಾಹ್ನ ತೊಗೊಂಡು ಬಂದಿರೋದ್ರಿಂದ ಸಾಯಂಕಾಲಕ್ಕೆ ಚೆನ್ನಾಗಿ ರುಚಿ ಹಿಡ್ದಿರುತ್ತೆ. ಬೇಕು ಅಂದರೆ ಅವಾಗೇ ಮಾಡ್ಕೊತೀರಾ ಅಂದರೆ ಒಂದು 10ರಿಂದ 15 ನಿಮಿಷ ಆದರೂ ಫ್ರೀಝರಲ್ಲಿ ಇಡಿ, ರುಚಿ ಚೆನ್ನಾಗೇ ಇರುತ್ತೆ. ಇದಕ್ಕೆ ಇನ್ನೇನೂ ಹಾಕೋ ಹಾಗಿಲ್ಲ. ಖಾರ ಉಪ್ಪು ಎಲ್ಲ ಇವಾಗೇ ನೋಡ್ಕೊಳ್ಳಿ. ಆಮೇಲೆ ಬೇಕು ಅಂದರೆ ಉಪ್ಪು ಹಾಕ್ಕೋಬೋದು ಅಷ್ಟೇ, ಆದರೆ ಖಾರ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ನಾನೊಂದು 4 ಅವರು ನೆನೆಸಿಟ್ಕೊಂಡಿದ್ದೆ ಅಷ್ಟೇ. ನಾನಿಲ್ಲಿ ಪಾತ್ರೆನಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಕುಕ್ಕರಲ್ಲಿ ಮಾಡ್ಕೋಬೋದು, ಚೆನ್ನಾಗೇ ಇರುತ್ತೆ. ನಾನಿಲ್ಲಿ 2 ಸ್ಪೂನಷ್ಟು ಎಣ್ಣೆ, 2 ಪಲಾವ್ ಎಲೆ, 1 ಚಕ್ಕೆ ಮತ್ತು 2 ಲವಂಗ, 1 ಸ್ಟಾರ್ ಹೂವು ಹಾಕ್ಕೊತಾ ಇದ್ದೀನಿ. ಒಂದು 2ರಿಂದ 3 ಈರುಳ್ಳಿ ಈ ಥರ ಹಚ್ಚಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಎಷ್ಟು ಹಾಕಿದ್ರೂ ರುಚಿಯಾಗಿರುತ್ತೆ. ಗ್ರೇವಿ ಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಫುಲ್ಲು ಡ್ರೈ ಮಾಡಿಕೊಂಡು ತಿಂತೀವಿ ಅಂದ್ರೂ ಸಖತ್ತಾಗಿರುತ್ತೆ ಟೇಸ್ಟು. ಇದೇನು ಫುಲ್ಲು ಹಸಿ ವಾಸನೆ ಹೋಗೋವರೆಗೂ ಬೇಡ. ಸ್ವಲ್ಪ 1-2 ನಿಮಿಷ ಫ್ರೈ ಮಾಡಿಕೊಂಡು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಚಿಕನ್ನ ಅದನ್ನು ಹಾಕ್ಕೊತಾ ಇದ್ದೀನಿ. 1-2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಡೋಣ. ಇದಕ್ಕೆ ನೀರು ಹಾಕುವಂಥದ್ದೇನೂ ಇರಲ್ಲ, ಯಾಕಂದರೆ ನೀರು ಹಾಕಿದ್ರೂ ಚೆನ್ನಾಗಿರಲ್ಲ. ಇದರಲ್ಲೇ ಎಷ್ಟು ನೀರು ಬಿಡುತ್ತೆ ಅಂದರೆ ನೋಡ್ತಾ ಇರಿ. ಕುದೀತಾನೆ ಸಿಕ್ಕಾಪಟ್ಟೆ ನೀರು ಬಿಟ್ಟಿರುತ್ತೆ ನೋಡಿ. ಪೀಸ್ ಕೂಡ ಚೆನ್ನಾಗೇ ಬೆಂದಿದೆ. ಹಾಗೆ ಹೇಳ್ದಂಗೆ ನೀವು ಚೆನ್ನಾಗಿ ನೆನೆಸಿಟ್ಟಷ್ಟು ತುಂಬ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ಪಾತ್ರೆಯಲ್ಲಿ ಮಾಡ್ಕೊಂಡ್ರೇ, ಕುಕ್ಕರಲ್ಲಿ ಮಾಡ್ಕೊತೀವಿ ಅಂದರೂ ಮಾಡ್ಕೋಬೋದು, ಆದರೆ ಅವಾಗೇ ನೆನೆಸಿ ಅವಾಗೇ ಮಾಡ್ಕೊತೀವಿ ಅಂದರೂ ಕುಕ್ಕರಲ್ಲಿ ಬೇಗನೆ ಮಾಡ್ಕೋಬೋದು. ನನಗೆ ಇಷ್ಟು ಗ್ರೇವಿ ಸಾಕು ಅನಿಸುತ್ತೆ. ನಾನಿದು ಗೀ ರೈಸ್ಗೆ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಯಾವುದಕ್ಕಾದರೂ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ವೈಟ್ ರೈಸ್ ಅಥವಾ ಗೀ ರೈಸ್, ಚಪಾತಿ, ಸೂಪರ್ ಕಾಂಬಿನೇಷನ್ನು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.